ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕಡಲೆಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು 3/4 kg ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ಅದಕ್ಕೆ ಅರಿಶಿನವನ್ನು ಕೂಡ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಬಣ್ಣ ಬರುವುದಾದರೆ ಸ್ವಲ್ಪ ಜಾಸ್ತಿ ಅರಿಶಿನವನ್ನು ಹಾಕೋರಿ ಫ್ರೆಂಡ್ಸ್. ಈಗ ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಚಾನಲ್ಗೆ ಹೊಸಬ್ರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ನೀರು ಹಾಕಿ ಕಲಿಸ್ಬೇಕಂದ್ರೆ ನಾನಿಲ್ಲಿ ಯಾವುದೇ ರೀತಿಯ ಎಣ್ಣೆಯನ್ನು ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಕಡಿಮೆ ಆಗಿದೆ ಅನಿಸುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನೊಂದು ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಈ ರೀತಿ ಮಿಕ್ಸ್ ಆದಮೇಲೆ ಹೀಗೆ ಇದಕ್ಕೆ ಒಂದು 5ರಿಂದ 6 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಕಣಕವನ್ನು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚಲೋವಾದ ನಮ್ಮ ಹೋಳಿಗೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದನ್ನು ಮಿಕ್ಸ್ ಮಾಡಿದ ಮೇಲೆ ಒಂದು 4ರಿಂದ 5 ತಾಸು ಹಾಗೆಯೇ ಮುಚ್ಚಿಡಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ಮತ್ತೊಂದು ಸಲ ಎಣ್ಣೆಯನ್ನು ಹಾಕಿ ನಾನು ಮುಚ್ಚಿಡ್ತಿದ್ದೇನೆ ಫ್ರೆಂಡ್ಸ್. 3/4 kg ಮೈದಾ ಹಿಟ್ಟಿಗೆ ಅರ್ಧ kg ಬೆಲ್ಲ ಮತ್ತು ಅರ್ಧ kg ಕಡಲೆಬೇಳೆಯನ್ನು ನಾನು ಇಲ್ಲಿ ತಗೊಂಡಿದ್ದೇನೆ ಫ್ರೆಂಡ್ಸ್. ಈಗ ಕಡಲೆಬೇಳೆಯನ್ನು ಒಂದು ಅರ್ಧ ತಾಸಷ್ಟು ನೆನೆಸಿಟ್ಟು ನಾನೀಗ ಕುಕ್ಕರ್ನಲ್ಲಿ 3 ಸೀಟಿ ಬರುವಷ್ಟು ಕೂಗಿಸ್ತೇನೆ ಫ್ರೆಂಡ್ಸ್. ಈ ಕಡಲೆಬೇಳೆ ಮುಳುಗುವಷ್ಟು ಇದಕ್ಕೆ ನೀರನ್ನು ಹಾಕೋಬೇಕು ಫ್ರೆಂಡ್ಸ್. ಈಗ ಇದು 3 ಸೀಟಿ ಆದಮೇಲೆ ಇದನ್ನು ಒಂದು ಸೋಸುವ ಪಾತ್ರೆಗೆ ಕಡಲೆಬೇಳೆಯನ್ನು ಸೋಸ್ಕೊತಿದ್ದೇನೆ ಫ್ರೆಂಡ್ಸ್. ಇದರಲ್ಲಿ ಯಾವುದೇ ನೀರಿನ ಅಂಶ ಇರಬಾರ್ದು ಫ್ರೆಂಡ್ಸ್. ನೀರೆಲ್ಲ ಬಸಿದಾದಮೇಲೆ ಒಂದು ಬಾಣಲೆಗೆ ಹಾಕ್ಕೊಂಡು ಅಷ್ಟೇ ಮೆಜರ್ಮೆಂಟಲ್ಲಿ ಬೆಲ್ಲವನ್ನು ಕೂಡ ಹಾಕ್ಕೊಂಡು ನಾನು ಅದನ್ನು ಮಿಕ್ಸ್ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಒಂದು 4ರಿಂದ 5 ನಿಮಿಷದೊಳಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್. ಈ ಮೆಥಡ್ನಲ್ಲಿ ಹೋಳಿಗೆ ಮಾಡಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಬೆಲ್ಲ ಮತ್ತು ಕಡಲೆಬೇಳೆ ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಇದನ್ನು ನೀವು ಸಣ್ಣ ಮಿಕ್ಸಿ ಜಾರ್ನಲ್ಲಿ ರುಬ್ಕೊಳ್ಳೋದಾದರೆ ತಣ್ಣಗಾದಮೇಲೆ ರುಬ್ಕೋಬೇಕು ಫ್ರೆಂಡ್ಸ್. ನಾನು ಇದನ್ನು ಗ್ರೈಂಡರ್ನಲ್ಲಿ ರುಬ್ಬುವುದರಿಂದ ಆವಾಗಲೇ ಹಾಕಿ ರುಬ್ಕೊತಿದ್ದೇನೆ ಫ್ರೆಂಡ್ಸ್. ಗ್ರೈಂಡರ್ನಲ್ಲಿ ಹಾಕಿದರೆ ಒಂದು 2-3 ನಿಮಿಷದೊಳಗೆ ಇಷ್ಟು ಹೂರಣವನ್ನು ರುಬ್ಕೋಬೋದು. ಈಗ ಎಷ್ಟು ನೀಟಾಗಿ ರೆಡಿಯಾಗಿದೆ ಅಂತ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್. ಇಷ್ಟು ಆದರೆ ಸಾಕು ಫ್ರೆಂಡ್ಸ್. ಈಗ ನಮಗೆ ಹೂರ್ಣ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಇದನ್ನು ಒಂದು ಪಾತ್ರೆಗೆ ನಾನು ತೆಗಿತಿದ್ದೇನೆ ಫ್ರೆಂಡ್ಸ್. ಗ್ರೈಂಡರ್ನಲ್ಲಾದರೆ ಭಾಳ ಹೊತ್ತು ಬೇಕಾಗಿರೋದಿಲ್ಲ, ಆದ್ದರಿಂದ ನಾನು ಇದನ್ನು ಗ್ರೈಂಡರ್ನಲ್ಲಿ ರುಬ್ಕೊಂಡಿದ್ದೇನೆ. ಈಗ ನಾನು ಮೊದಲೇ ಮುಚ್ಚಿರುವಂಥ ಮೈದಾ ಹಿಟ್ಟನ್ನು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಮೈದಾ ಹಿಟ್ಟಿನ ಉಂಡೆಗಿಂತ ಕಡಲೆಬೇಳೆ ಹಿಟ್ಟಿನ ಉಂಡೆಯನ್ನು ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ಳೋದು ಒಳ್ಳೆಯದು ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಪೇಪರ್ಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಈಗ ಇದರ ಮಧ್ಯೆ ನಾವು ಹೂರಣವನ್ನು ತುಂಬಿಕೊಳ್ಳೋಣ ಫ್ರೆಂಡ್ಸ್. ನಿಮಗೆ ಕ್ಲಿಯರಾಗಿ ಕಾಣಲಿ ಅಂತ ನಾನು ಇದನ್ನು ನೀಟಾಗಿ ಮಾಡಿ ತೋರಿಸಿದ್ದೇನೆ ಫ್ರೆಂಡ್ಸ್.
ನೀಟಾಗಿ ಹೂರಣವನ್ನು ಮುಚ್ಚುವಂಗೆ ನಾವು ಇದನ್ನು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನೀಟಾಗೆಲ್ಲ ಮುಚ್ಕೊಂಡಿದೆ. ಈಗ ಇದನ್ನು ಪ್ಲಾಸ್ಟಿಕ್ ಹಾಳಿಗೆ ಎಣ್ಣೆಯನ್ನು ಹಚ್ಚಿ ಎಷ್ಟು ನೀಟಾಗಿ ತಟ್ಕೊತಿದ್ದೇನೆ ಅಂತ ನೀವು ವಿಡಿಯೋದಲ್ಲಿ ನೋಡ್ಬೋದು ಫ್ರೆಂಡ್ಸ್. ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಇದನ್ನು ನೀಟಾಗಿ ಲಟ್ಟಿಸ್ಕೋಬೇಕು. ಭಾಳ ಪ್ರೆಷರ್ ಹಾಕೋಬಾರ್ದು ಫ್ರೆಂಡ್ಸ್. ಆಮೇಲೆ ಈ ಮೆಥಡ್ನಲ್ಲಿ ನಾವು ಇದನ್ನು ಕಾವಲಿಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್. ಈ ಮೆಥಡ್ನಲ್ಲಿ ನಾವು ಹೋಳಿಗೆಯನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಈಗ ಎಷ್ಟು ನೀಟಾಗಿ ಹೋಳಿಗೆಯನ್ನು ಹಾಕ್ಕೊಂಡಿದ್ದೇನೆ ಅಂತ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್. ಈಗ ಇದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಮೇಲೆ ಹಚ್ಕೊಳ್ಳೋಣ. ಹೋಳಿಗೆಗೆ ಯಾವಾಗಲೂ ತುಪ್ಪ ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್. ಈಗ ನಮಗೆ ಬೇಕಾದಂಥ ಬಿಸಿ ಬಿಸಿ ಕಡಲೆಬೇಳೆ ಹೋಳಿಗೆ ರೆಡಿಯಾಗಿದೆ ಫ್ರೆಂಡ್ಸ್. ಹಬ್ಬಕ್ಕಂತೂ ಹೋಳಿಗೆ ಬೇಕೇ ಬೇಕು. ಹೋಳಿಗೆ ಊಟ ಅಂತೂ ಎಲ್ಲರೂ ಇಷ್ಟಪಡ್ತಾರಲ್ವ ಫ್ರೆಂಡ್ಸ್. ಇದೇ ರೀತಿ ಎಲ್ಲವನ್ನು ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಇದೇ ಮೆಥಡ್ನಲ್ಲಿ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಒಂದೆರಡು ಸಲ ತಪ್ಪಾದರೂ ಆಮೇಲೆ ರೂಢ ಮಾಡಿಕೊಂಡ್ರೆ ನಿಮಗೂ ಅದು ಈಸಿ ಅನ್ನಿಸುತ್ತೆ ಫ್ರೆಂಡ್ಸ್. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.